ಮೆಟ್ರೋದ ಟಾಯ್ಲೆಟ್ ಬಳಕೆಗೂ ಕೂಡ ಈಗ ಹಣ ಕೊಡಲೇಬೇಕು. ಮೆಟ್ರೋ ವ್ಯಾಪ್ತಿಯ 12 ಶೌಚಾಲಯಗಳ ಬಳಕೆಗೆ ಶುಲ್ಕ. BMRCL ಕೊಡ್ತು ಗಿಫ್ಟು. ಮೆಟ್ರೋ ಶೌಚಾಲಯ ಬಳಕೆಗೂ ಈಗ ಹಣ ಕೊಡಬೇಕು. ಮೆಟ್ರೋ ವ್ಯಾಪ್ತಿಯ 12 ಶೌಚಾಲಯಗಳ ಬಳಕೆಗೆ ಶುಲ್ಕ. ಖಾಸಗಿ ಸಂಸ್ಥೆಗಳ ಜೊತೆ ಶೌಚಾಲಯ ನಿರ್ವಹಣೆಗೆ ಒಪ್ಪಂದ. ಮೂತ್ರ ವಿಸರ್ಜನೆಗೆ 2 ರೂಪಾಯಿ, ಮಲ ವಿಸರ್ಜನೆಗೆ 5 ರೂಪಾಯಿ ಕೊಡಲೇಬೇಕು. ನ್ಯಾಷನಲ್ ಕಾಲೇಜು, ಲಾಲ್ಬಾಗ್, ಸೌತ್ ಅಂಡ್ ಸರ್ಕಲ್, ಜಯನಗರ ರಾಷ್ಟ್ರೀಯ ವಿದ್ಯಾಲಯ ರಸ್ತೆ, ವಿಧಾನಸೌಧ, ಕಬ್ಬನ್ ಪಾರ್ಕ್, ಮೆಜೆಸ್ಟಿಕ್, ಬನಶಂಕರಿ, JP ನಗರ, ಹೀಗೆ ಯಲಚೇನಹಳ್ಳಿ, ಸರಿಎಂ ವಿಶ್ವೇಶ್ವರಯ್ಯ ನಿಲ್ದಾಣ, ಮೆಟ್ರೋ ವ್ಯಾಪ್ತಿಯ 12 ಶೌಚಾಲಯಗಳಲ್ಲಿ ಪೇ ಆ್ಯಂಡ್ ಯೂಸ್. ದುಡ್ಡು ಕೊಡಿ, ಬಳಕೆ ಮಾಡ್ಕೊಳ್ಳಿ. ಇತ್ತೀಚೆಗಷ್ಟೇ ಮೆಟ್ರೋ ಟಿಕೆಟ್ ದರ 70% ಏರಿಸಲಾಗಿತ್ತು. ಎಷ್ಟೊತ್ತು ಹೊರಗೆ ಬರ್ತೀರಾ ಅನ್ನೋದ್ರ ಲೆಕ್ಕ ಇಲ್ಲ. BMRCL ನಡೆಗೆ ಸಾರ್ವಜನಿಕರಿಂದ ವ್ಯಾಪಕ ಆಕ್ರೋಶ. ಮೆಟ್ರೋ ಶೌಚಾಲಯ ಬಳಕೆಗೂ ಈಗ ಹಣ ಕೊಡಲೇಬೇಕು. ಇದು ಒಂದು ತರಹದಲ್ಲಿ ಸರಿಯಾಗಿದೆ, ಒಂದು ತರಹದಲ್ಲಿ ತಪ್ಪಾಗಿದೆ ಅಂತೇಳಿ ಪರವಿರೋಧ ಚರ್ಚೆಗಳಾಗ್ತವೆ. ಶೌಚಾಲಯಗಳನ್ನು ಮೇಂಟೈನ್ ಮಾಡೋದಕ್ಕೆ ಖಾಸಗಿ ಸಂಸ್ಥೆಗಳು ಒಪ್ಕೊಂಡು ಖಾಸಗಿ ಸಂಸ್ಥೆಗಳೇ ನಿರ್ವಹಣೆ ಮಾಡಲಾಗ್ತಾ ಇದೆ. ಚೆನ್ನಾಗಿಡ್ತಾರವರು ಅದರ ಮೇಂಟೆನೆನ್ಸ್. ಸೊ ಹಾಗಾಗಿ BMRCL ಈ ತರಹದೊಂದು ನಿರ್ಧಾರಕ್ಕೆ ಬಂದಿದೆ. BMRCL ನಿರ್ಧಾರದ ಪರವಿರೋಧ ಚರ್ಚೆಗಳಾಗ್ತಾ ಇದೆ. ಸೊ ಈ ಹಿಂದೆ ಮೆಟ್ರೋ ದರವನ್ನು ಜಾಸ್ತಿ ಮಾಡಬೇಕಂದ್ರೆ ಪ್ರಯಾಣದ ದರ ಜಾಸ್ತಿ ಮಾಡಬೇಕು, ಅದರ ದರ ಪರಿಷ್ಕರಣೆ ಆಗಬೇಕು, ಅದು ಇದು ಅಂಥೇಳಿ ಮೆಟ್ರೋ ವಿಚಾರವಾಗಿ ಸಾಕಷ್ಟು ಚರ್ಚೆಗೂ ಕೂಡ ಕಾರಣವಾಗಿತ್ತು. ಆದರೆ ಈಗ ಮೆಟ್ರೋ ನಿಲ್ದಾಣಗಳಲ್ಲಿರ್ತಕ್ಕಂತಹ ಶೌಚಾಲಯಕ್ಕೆ ನೀವು ಸೀದಾ ಆತುರಾತುರವಾಗಿ ಓಡಾಡ್ಕೊಂಡು ಮುಗಿಸಂಗಿಲ್ಲ. ಅಲ್ಲಿ ಹೊರಗಡೆ ನಿಂತಿರ್ತಾರೆ, ಅವ್ರಿಗೆ ದುಡ್ಡು ಕೊಡಬೇಕು, ಒಳಗೋಗ್ಬೇಕು. 2 ರೂಪಾಯಿ ಮಲ, 2 ರೂಪಾಯಿ ಮೂತ್ರ, 5 ರೂಪಾಯಿ ಮಲ ವಿಸರ್ಜನೆ. ಸೊ ದರ ನಿಗದಿಯಾಗಿದೆ. ಇನ್ನು ಮುಂದೆ ಆತುರಕ್ಕೆ ಬಿದ್ದು ಓಡೋವಾಗ ಚಿಲ್ಲರೆ ಇದೆಯಾ ಅಂತ ನೋಡ್ಕೊಳ್ಳಿ. ಖಾಸಗಿ ಸಂಸ್ಥೆಗಳ ಜೊತೆಗೆ ಶೌಚಾಲಯ ನಿರ್ವಹಣೆ ಅಂದರೆ ಮೇಂಟೈನ್ಗೆ ಒಪ್ಪಂದವು ಕೂಡ ಆಗಿರುವಂತಹದ್ದು. ಸೊ ಹಾಗಾಗಿ ಇಂತಿಂತಹ ಕೆಲಸಕ್ಕೆ ಇಷ್ಟಿಷ್ಟು ದರ ಅಂಥೇಳಿ ನಿಗದಿಯಾಗಿದೆ. ನ್ಯಾಷನಲ್ ಕಾಲೇಜು, ಲಾಲ್ಬಾಗ್, ಸೌತ್ ಅಂಡ್ ಸರ್ಕಲ್, ಜಯನಗರ ರಾಷ್ಟ್ರೀಯ ವಿದ್ಯಾಲಯ ರಸ್ತೆ, ಇನ್ನು ವಿಧಾನಸೌಧ, ಕಬ್ಬನ್ ಪಾರ್ಕ್, ಮೆಜೆಸ್ಟಿಕ್, ಬನಶಂಕರಿ, JP ನಗರ, ಯಲಚೇನಹಳ್ಳಿ, ಸರಿಎಂ ವಿಶ್ವೇಶ್ವರಯ್ಯ ನಿಲ್ದಾಣ, ಹೀಗೆ ಮೆಟ್ರೋ ವ್ಯಾಪ್ತಿಯ 12 ಶೌಚಾಲಯಗಳಲ್ಲಿ ಪೇ ಆ್ಯಂಡ್ ಯೂಸ್ ಶುಲ್ಕ ಸಹಿತವಾದಂತಹ ಶೌಚಾಲಯ. ಇತ್ತೀಚೆಗಷ್ಟೇ ಮೆಟ್ರೋ ಟಿಕೆಟ್ ದರ 70% ಏರಿಸಲಾಗಿತ್ತು. BMRCL ನಡೆಗೆ ಸಾರ್ವಜನಿಕರಿಂದ ವ್ಯಾಪಕ ಆಕ್ರೋಶವೂ ಕೂಡ ವ್ಯಕ್ತವಾಗಿದೆ. ಯಾವ ಆಕ್ರೋಶವು, ಯಾವ ಪ್ರತಿಭಟನೆಗಳು BMRCLಗೆ ಸ್ಪರ್ಶ ಆಗೋದಿಲ್ಲ ಅನ್ನೋ ತರಹದಲ್ಲಿ ಅವರ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಾ ಇದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.